ಒಡೆಯ ಒಂದೇ ಒಂದ್ಕಿತ ನಿನ್ ದರ್ಶನ ಕೊಟ್ಬಿಡು ಒಡೆಯ. ಹಾಗೆ ಆಗಲಿ. ಶಬ್ದ ಬಂದ ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಗಂಡ ಗಂಡಿಗೆನ ನೋಡು ಮುಖದ ಮಲಪ ನೋಡು, ಗಂಡ ಗಂಡಯ್ಯನ ನೋಡು ಗುಂಡು ಮಗದ ಮಲಪ ನೋಡು. ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಳೋ ಕೇಶವಣನ ಸಂಹಾರಕ್ಕೆ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹುತ್ತದಲ್ಲಿ ಪಡೆದು ಮೂಡವ್ರೆ. ಕಂದ ಹಣೆಗೇಗೋಡು, ಮಗಳೇ ಮುದ್ದಮ್ಮ, ಹೆದರಬೇಡ. ನಾನು ನಿಮ್ಮ ಮನೆಗೆ ಮಾದೇವನ ಮಹದೇಶ್ವರನಾಗಿ ಮುಂದೆ 77 ಮಲೆ ಕೈಲಾಸದಲ್ಲಿ ನೆಲೆಗೊಳ್ಳಲಿದೆ. ನನ್ನ ಅವತಾರ ಕಾಲದಲ್ಲಿ ಕೈಲಾಸದಲ್ಲಿ ಶಿವನ ಜಟೆಯಿಂದ ಹುಟ್ಟಿದ ಒಂದು ಲಿಂಗ ಭೂಮಿಯ ಮೇಲೆ ಬಿದ್ದಿದೆ. ನಿಮ್ಮ ಹೊಲದಲ್ಲಿ ಒಂದು ಹೊನ್ನುತ್ತವಿದೆ. ಹೊನ್ನುತ್ತದ ಬಳಿ ಒಂದು ಬೇವಿನ ಮರವಿದೆ. ಬೇವಿನ ಮರದ ಪೊಟರೆಯಲ್ಲಿ ಒಂದು ಲಿಂಗವಿದೆ. ಅದನ್ನು ಜೋಪಾನವಾಗಿ ತಂದು ಈ ನೆಲದಲ್ಲಿ ಪ್ರತಿಷ್ಠಾಪನೆ ಮಾಡಿ. ಲಿಂಗದ ಜೊತೆಯಲ್ಲಿ ನಿಧಿಯೂ ಸಿಗುತ್ತದೆ. ಅದರಿಂದ ದೇವಸ್ಥಾನ ನಿರ್ಮಿಸಿ. ಪ್ರತಿ ವರ್ಷ ದೀಪಾವಳಿಯಲ್ಲಿ ಜಾತ್ರೆ ನಡೆಯಲಿ. ಹುಲಿ ವಾಹನ ಸೇವೆಯಾಗಲಿ. ಮೊದಲು ಭೂಮಿಗೆ ಬಿದ್ದ ಲಿಂಗವಾಗಿರುವುದರಿಂದ ನಾನು ಮೊದಲು ಇಲ್ಲಿಯೇ ನೆಲೆಸುತ್ತೇನೆ. ನನ್ನ ಮೊದಲ ಒಕ್ಕಲು ಸೇವೆ ನಿಮ್ಮಿಂದಲೇ ಆಗಲಿ. ನಿನ್ನಿಚ್ಛೆಯಂತೆ ಆಗಲಿ ನಮ್ಮಪ್ಪ. ನೀ ಹೇಳ್ದಾಗೆ ನಡ್ಕೋತೀವಿ ಕಣಪ್ಪ. ಶರಣು ನಮ್ಮಪ್ಪ, ಶರಣು. ನಿಮ್ಮ ಸಂಸಾರ ಹಾಲು ಸಾಗರವಾಗಲಿ. ಏನಪ್ಪ ಇದು? ನಿನ್ನ ನಗು ಮಾತ್ರ ಕೇಳಿಸುತ್ತಿದೆಯಲ್ಲ. ಕಲಿರಾಯ, ನಿನ್ನ ಮುಖ ದರ್ಶನ ನೀಡಪ್ಪ. ಅಲ್ಲೇಕೆ ಹುಡುಕುತ್ತಿರುವಿರಿ? ಕೆಳಗೆ ನೋಡಿ. ನಾರಾಯಣ ನಾರಾಯಣ. ಏನಪ್ಪ ಕಲಿರಾಯ, ಮೋಡದಿಂದ ಸಾಗರಕ್ಕೆ
ವಾಸ್ತು ಬದಲಾಯಿಸಿದಂತಿದೆ. ಕಲಿಗೆ ಯಾವುದೇ ಗಡಿ ಇಲ್ಲ ನಾರದರೆ. ಮೋಡ, ಆಕಾಶ, ಭೂಮಿ, ಸಮುದ್ರ ಎಲ್ಲಾ ಕಡೆಯೂ ನಾನಿರುತ್ತೇನೆ. ಸರ್ವಂ ಕಲಿಮಯಂ. ಹಾ, ಹೌದಪ್ಪ, ಹೌದು. ನೀನಿಲ್ಲದ ಸ್ಥಳ ಉಂಟೆ? ನೀನಿದ್ದ ಕಡೆಯೆಲ್ಲ ಅಲ್ಲೋಲ ಕಲ್ಲೋಲ ಖಚಿತ. ಹೌದು, ಏನಿಂದು ಬಹಳ ಉಲ್ಲಾಸದಂತಿರುವಂತಿದೆ. ಉಲ್ಲಾಸವಲ್ಲ ನಾರದರೆ, ವಿಜಯೋತ್ಸವ. ಕಲಿಯನ್ನು ಕಟ್ಟಾಳಲು ಹುಟ್ಟಿ ಬಂದಿರುವವನ ಮೇಲೆ ಮೊದಲ ವಿಜಯ. ಅವನ ತಂದೆ ತಾಯಿಯನ್ನು ಸಾವಿನ ದವಡಿಗೆ ನೂಕಿ ಧರ್ಮ ರಕ್ಷಕರನ್ನು ನಾಶ ಮಾಡಿದ ಸಂಭ್ರಮ. ಅಲ್ಲಿ ನೋಡಿ ನಾರದರೆ, ಸಾವಿನ ಮನೆಯ ಕದ ತೆರೆದು ಕಾದು ಕುಳಿತಿದ್ದೇನೆ. ಅಣ್ಣ, ದಯವಿಟ್ಟು ನನ್ನನ್ನ ಈ ನದಿ ದಾಟಿಸ್ತೀರಾ? ಒಬ್ಬನೇನಾ? ಹೌದು. ಒಬ್ಬನಿಗೆ ತೆಪ್ಪ ಎತ್ತಕ್ಕಾಗಲ್ಲ. ಇರು, ಯಾರಾದ್ರೂ ಬರಲಿ. ನಡಿ ನಡಿ. ಭರ್ಜರಿ ಬೇಟನೆ ಸಿಕ್ತು ಕಣಲ್ಲ. ಅಣ್ಣ, ದಯವಿಟ್ಟು ಆ ಮೀನನ್ನ ನೀರಿಗೆ ಬಿಟ್ಬಿಡಿ ಅಣ್ಣ. ಯಾಕಪ್ಪ? ಪ್ರಾಣಿ ಹಿಂಸೆ ಮಹಾಪಾಪ, ಅದನ್ನ ಕೊಲ್ಬಾರ್ದು. ಏನು, ಮೀನ್ ಕೊಲ್ಬಾರ್ದ? ಮೀನ್ ಮಾತ್ರ ಅಲ್ಲ, ಜೀವ ಇರೋ ಯಾವುದನ್ನೂ ಕೊಲ್ಬಾರ್ದು. ಚೆನ್ನಾಗಿ ಹೇಳ್ದೆ. ಮೀನು, ಕುರಿ, ಕೋಳಿ ಯಾವುದು ಕೊಲ್ದೇ ಇದ್ರೆ ನಾವು ಹೊಟ್ಟೆಗೆ ಏನ್ ತಿನ್ನೋದು? ತಿನ್ನೋದಕ್ಕಂತ ದವಸ ಧಾನ್ಯ, ಗೆಡ್ಡೆ ಗೆಣಸು, ಹಣ್ಣು ತರಕಾರಿ ಇದೆಯಲ್ಲಣ್ಣ. ಬಾ, ಹಣ್ಣು ತರಕಾರಿ ತಿನ್ಕೊಂಡು ಪಟ್ಟಂಗ ಹಾಕೊಂಡು ಮನೇಲಿ ಕೂತಿರಲ್ಲ ನಾವು. ಹೊತ್ತಾರೆಯಿಂದ ಸಂಜೆ ಗಂಟ ಬೆವರು ಸುರಿಸಿ ದುಡಿಯೋ ಮಂದಿ ನಾವು. ಮಾಂಸ ಮಡ್ಡಿ ತಿಂದ್ರೇನೆ ನಮಗೆ ಶಕ್ತಿ ಬರೋದು. ಅಣ್ಣ, ಈ ಭೂಮಿ ಮೇಲೆ ಅತ್ಯಂತ ಶಕ್ತಿ ಇರೋ ಪ್ರಾಣಿ ಅಂದ್ರೆ ಆನೆ. ಅದು ಮಾಂಸ ತಿನ್ನುತ್ತಾ? ಬೆಳಗ್ಗೆಯಿಂದ ಸಂಜೆವರೆಗೂ ನೇಗಿಲು ಎಳೆಯೋದು, ಬಂಡಿ ಎಳೆಯೋದು ಎತ್ತು. ಅದು ಮಾಂಸ ತಿನ್ನುತ್ತಾ? ಚಿಕ್ಕವರಿಂದ ದೊಡ್ಡೋರ್ವರೆಗೂ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಕೊಡೋದು ಗೋಮಾತೆ. ಅದು ಮಾಂಸ ತಿನ್ನುತ್ತಾ? 10 ಮೂಟೆ ಹೊರೋ ಪ್ರಾಣಿ ಕತ್ತೆ. ಅದು ಮಾಂಸ ತಿನ್ನುತ್ತಾ? ಮನುಷ್ಯನಿಗೆ ಉಪಕಾರಿಯಾಗಿರೋ ಎಲ್ಲ ಸಾಕು ಪ್ರಾಣಿಗಳು ಸಸ್ಯಾಹಾರಿಗಳೇ. ಆದರೆ ಹುಲಿ, ಸಿಂಹ, ಚಿರತೆ ಕ್ರೂರ ಪ್ರಾಣಿಗಳು. ಅಂದ್ರೇನು? ಮಾಂಸ ತಿನ್ನೋರೆಲ್ಲ ಕ್ರೂರಿಗಳು, ಉಪಯೋಗಕ್ಕೆ ಬಾರದಿರೋರಂತನಾ ನಿನ್ನ ಮಾತಿನ ಅರ್ಥ? ಅಲ್ಲ, ಸಸ್ಯಾಹಾರಿಗಳಾಗಿನೂ ಶಕ್ತಿವಂತರಾಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದ್ಯಾವುದು 500 ಪಿಳ್ಳೆ ಉಳ್ಚಾರ ಉಪದೇಶ ಮಾಡಕ್ ಬಂದೈತೆ? ಉಪದೇಶ ಅಲ್ಲಣ್ಣ, ಹಿಂಸೆ ಮಹಾಪಾಪ ಅನ್ನೋ ಸಂದೇಶ. ಈ ಭೂಮಿ ಮನುಷ್ಯನಿಗೆ ಮಾತ್ರ ಸೃಷ್ಟಿಯಾದದ್ದಲ್ಲ. ಪ್ರಾಣಿ, ಪಕ್ಷಿ, ಜಲಾಚರ, ಕ್ರಿಮಿ, ಕೀಟಾದಿ 88 ಕೋಟಿ ಜೀವರಾಶಿಗಳಿಗೆ ಸೃಷ್ಟಿಯಾದದ್ದು. ಮನುಷ್ಯನಿಗೆ ಈ ಭೂಮಿ ಮೇಲೆ ಬದುಕಕ್ಕೆ ಹೇಗೆ ಹಕ್ಕಿದೆಯೋ ಹಾಗೆ ಅವುಗಳಿಗೂ ಇದೆ. ನಮ್ಮ ಹೊಟ್ಟೆಪಾಡಿಗೆ ಅವುಗಳನ್ನ ಕೊಲ್ಲೋದು ನ್ಯಾಯ ಅಲ್ಲ. ನಾವು ಕೊಂದ್ರೆ ನ್ಯಾಯ ಅಲ್ಲ. ಹುಲಿ, ಸಿಂಹ ಬೇಟೆ ಆಡ್ಕೊಂಡು ತಿಂದ್ರೆ ನ್ಯಾಯನಾ? ದೊಡ್ಡ ಮೀನು ಸಣ್ಣ ಮೀನನ್ನು ತಿಂದು ಬದುಕುತ್ತಲ್ಲ, ಅದು ನ್ಯಾಯನಾ? ಹದ್ದು ಹಾವನ್ ತಿನ್ನುತ್ತೆ, ಹಾವು ಕಪ್ಪೆ ತಿನ್ನುತ್ತೆ, ಕಪ್ಪೆ ಕೀಟ ತಿನ್ನುತ್ತೆ, ಇದು ನ್ಯಾಯನಾ? ಹೇಳೋ ಪ್ರಾಣಿಗಳಿಗೆ ಮಾಂಸ ಅನ್ನೋದು ಬರೀ ಆಹಾರ ಅಲ್ಲ, ಅವುಗಳ ಬದುಕು. ಮಾಂಸ ತಿಂದೇ ಇದ್ರೆ ಅವು ಬದುಕೋದೇ ಇಲ್ಲ. ಅದೇ ಮನುಷ್ಯ ಮಾಂಸ ತಿಂದೇ ಇದ್ರೂ ಬದುಕ್ಬೋದು. ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜೀವಿಯು ಹೀಗೆ ಬದುಕಬೇಕು ಅಂತ ಆ ಸೃಷ್ಟಿಕರ್ತ ಮೊದಲೇ ನಿರ್ಧಾರ ಮಾಡಿದ್ದಾನೆ. ಅವು ನಿರ್ಧಾರನ ಸೃಷ್ಟಿಯಲ್ಲಿರೋ ಯಾವ ಜೀವಿನೂ ಉಲ್ಲಂಘಿಸಿಲ್ಲ. ಆದರೆ ಮನುಷ್ಯ ಮಾತ್ರ ಎಲ್ಲವನ್ನ ಧಿಕ್ಕರಿಸಿ ನಡೀತಾ ಇದ್ದಾನೆ. ಅದರ ಪರಿಣಾಮನ ಅವನೇ ಅನುಭವಿಸೋದಂತೂ ಸತ್ಯ. ಈಗ ಆ ಮೀನನ್ನ ನೀರಿಗೆ ಬಿಟ್ಬಿಡಿ. ಹೋಗ ಕೆಲಸ ನೋಡ್ಕೋ. ಚಿಕ್ಕ ಹುಡುಗ ಅಂತ ಬಿಟ್ರೆ ಉಪದೇಶ ಜಾಸ್ತಿ ಆಯ್ತು ನಿಂದು. ಇಂಥ ದೊಡ್ಡ ಮೀನ್ ಸಿಕ್ಕಿರೋದೇ ಪುಣ್ಯ. ನಮ್ಗಿವತ್ತು ಭಾರಿ ಭೋಜನ.
ಕಣ್ಣ ಅದು ಹಾವೇ. ಅಣ್ಣ ಅನ್ಯಾಯವಾಗಿ ಮೀನನ್ನ ನೀರಿಗೆ ಬಿಟ್ಟಣ್ಣ. ಅಯ್ಯೋ ಇಲ್ಲ ಕಣ, ಅದು ಹಾವೇನೆ. ಇಲ್ಲ, ಅದು ಮೀನೆ. ನಿನ್ನ ಅಂತರಂಗದ ಕಣ್ಣಿಗೆ ನೀನು ಮಾಡಿದ್ದು ಪಾಪ ಅಂತ ಗೊತ್ತಾಗಿದೆ. ಅದಕ್ಕೆ ನಿನಗದು ಹಾವಾಗಿ ಕಂಡಿದೆ. ಆದರೆ ಅದು ನಿಜವಾಗ್ಲೂ ಮೀನೆ. ಏನು ಹೇಳ್ತಿದ್ಯಾ ನೀನು? ನಾವು ಬಹಿರಂಗವಾಗಿ ಮಾಡೋ ಎಷ್ಟು ತಪ್ಪುಗಳಿಗೆ ನಮ್ಮ ಅಂತರಾತ್ಮ ನಮಗೆ ಗೊತ್ತಿಲ್ಲದೆ ಪಶ್ಚಾತ್ತಾಪ ಪಡ್ತಾ ಇರುತ್ತೆ. ಅದು ಯಾವಾಗ ನಮ್ಮ ಅರಿವಿಗೆ ಬರುತ್ತೋ ಆಗ ಪಾಪದ ಭೀತಿ ನಮ್ಮನ್ನು ಕಾಡೋಕ್ಕೆ ಶುರುವಾಗುತ್ತೆ. ಆ ಭೀತಿನೇ ಬಹಳಷ್ಟು ಸಲ ಭಕ್ತಿಯಾಗಿ ಬದಲಾಗುತ್ತೆ. ಅದಕ್ಕೆ ಹೇಳೋದು ಭಯವೇ ಭಕ್ತಿಯ ಮೂಲ ಅಂತ. ಸರಿ, ಇವಾಗ ನೀವು ಮೀನನ್ನು ಹಿಡಿದಿದ್ದು ಆಯಿತು, ಅದನ್ನು ಮತ್ತೆ ನದಿಗೆ ಬಿಟ್ಟಿದ್ದು ಆಯಿತು. ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಈ ನದಿಯಿಂದ ದಾಟಿಸ್ತೀರಾ? ದಯವಿಟ್ಟು. ದಾಟ್ಸದ? ನನ್ನ ಮನ್ಸಲ್ಲಿ ಭಯ ಹುಟ್ಟಿಸಿ ಹಿಡಿದಿದ್ ಮೀನನ್ನ ನೀರಿಗೆ ಬಿಡೋಂಗ್ ಮಾಡಿದ್ಯಾ? ಯಾವುದೇ ತಪ್ಪ ನಿಂಗೆ ಹತ್ತಕ್ ಬಿಡೋದಿಲ್ಲ ನಾನು. ದಯವಿಟ್ಟು ಹಾಗನ್ಬೇಡಿ ಅಣ್ಣ. ನಮ್ಮ ತಂದೆ ತಾಯಿ ಆಪತ್ನಲ್ಲಿದ್ದಾರೆ. ನಾನು ಹೋಗಲಿಲ್ಲ ಅಂದರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಅಣ್ಣ ನನ್ನ ಈ ನದಿ ದಾಟಿಸಿ. ನೀನು ನನ್ನ ಆಹಾರನ ಕಿತ್ಕೊಂಡಿದ್ಯಾ. ನಿಮ್ಮ ಅಪ್ಪ ಅಮ್ಮ ಇದ್ರೆಷ್ಟು ಸತ್ರೆಷ್ಟು. ನಾವು ಯಾರು ನಿನ್ನ ತೆಪ್ಪ ಹಚ್ಚೋದಿಲ್ಲ. ಕಲ್ಯಾಣ ದೇವ, ಉತ್ತರಾಜಮ್ಮ, ಏನು ಯೋಚನೆ ಮಾಡಿದ್ರಿ? ಹಾಡಿದ್ದೆ ಹಾಡು ಕಿಸ್ಬಾಯಿದಾಸ ಅನ್ನೋ ಹಾಗೆ ಕೇಳದ್ದನ್ನೇ ಅದೆಷ್ಟು ಸಾರಿ ಕೇಳ್ತೀರಿ ಸ್ವಾಮಿ. ಮಗ ಸತ್ತು ಇವತ್ತಿಗೆ 11 ದಿವಸ ಆಯ್ತು. ನ್ಯಾಯವಾಗಿ ಸತ್ತಿದ್ರೆ ಇವತ್ತವನು ಕರ್ಮ ಮಾಡಬೇಕಾಗಿತ್ತು. ಮಗನ ಕರ್ಮನ ಕಣ್ಣಿಂದ ನೋಡಬಾರ್ದು ಅಂತ ಪಾಪ ಉತ್ತರಾಜಮ್ಮ ಕಲ್ಯಾಣ ದೇವ ಜೀವಂತ ಸಮಾಧಿ ಆಗೋಕೆ ಸಿದ್ಧವಾಗಿದ್ದಾರೆ. ನೆಮ್ಮದಿಯಾಗಿ ಹೋಗ್ಲಿ ಬಿಡಿ. ಕೊರಗಿ ಸತ್ತು ಅತೃಪ್ತ ಆತ್ಮ ಆಗೋದಕ್ಕಿಂತ ಜೀವಂತವಾಗಿ ಐಕ್ಯ ಆದ್ರೆ ಮೋಕ್ಷನಾದ್ರೂ ಸಿಗುತ್ತೆ. ಅಲ್ವೇ ಮತ್ತೆ ನೆರೆ ಹೊರೆ ಅಂತ ನಾವೆಲ್ಲ ಇಲ್ವೇ? ತಂದೆ ತಾಯಿ ಮಗಂಗೆ ಒಟ್ಟಿಗೆ ತಿಥಿ ಮಾಡಿಸಿ ಊರಿಗೆಲ್ಲ ಊಟ ಹಾಕ್ಸೋಣವಂತೆ. ಹಾಕಿಸ್ಬೇಕು. ಇದರಿಂದ ನಮ್ಗಳಿಗೆ ಪುಣ್ಯ ಬರದೇ ಇದ್ರು ಪರವಾಗಿಲ್ಲ, ಅವ್ರಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ವೋ, ನಿಮ್ ಹೊಟ್ಟೆ ಒಂದು ತಣ್ಣಗಿರುತ್ತೆ ಬಿಡಿ. ಯಾಕೆ ಹಿಂಗಂತೀಯ? ನಾವೆಷ್ಟು ಕಾಳಜಿಯಿಂದ ಮಾತಾಡ್ತಾ ಇದ್ದೀವಿ. ನೀನ್ ಹೇಳ್ತಿರೋದು ನೋಡಿದ್ಮೇಲೆ ನಮ್ ಗುರುಗಳು ಇವ್ರ ಆಸ್ತಿನ ಹೊಡೆಯಕ್ ಹೊಂಚಾಗ್ತಾ ಇದ್ದಾರೆ ಅನ್ನೋ ಹಾಗಿದೆ. ನಮ್ ಗುರುಗಳು ಇವ್ರ ಮಗನ್ನ ಹದ್ದೆತ್ಕೊಂಡು ಹೋಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ರು ಅನ್ನೋ ಹಾಗಿದೆ. ಊರೆಲ್ಲ ಹೇಳಿದ್ರು ಉಪವಾಸ ವಿದ್ಯೆ ಸಾಯ್ತೀವಿ ಅಂತ ಹೇಳ್ತಾ ಇರೋರು ಅವರು.
ಬೇಡ, ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಸತ್ತು ಇಲಿ ಹೆಗ್ಗಣಗಳಿಗೆ ಆಹಾರ ಆಗೋದು ಬೇಡ, ಬೇಗ ಐಕ್ಯ ಆಗಲಿ ಅಂತ ಹೇಳೋದು ತಪ್ಪೇ? ಮೊದಲೇ ಘನಶರಣರು ಪವಾಡ ನಡೆದು ಅವರ ಸಮಾಧಿನೇ ದೇವಸ್ಥಾನ ಆದರೆ ಮುಂದೆ ಆ ದೇವಸ್ಥಾನಕ್ಕೂ ನೀವೇ ಸ್ವಾಮಿ ಗಂಟೆ ಅಳ್ಳಾಡಿಸ್ಕೊಂಡು ಪೂಜೆ ಮಾಡೋದು. ಆಗ ನಿಮ್ಮ ತಟ್ಟೆಗೆ ಎರಡೆರಡು ಕಡೆಯಿಂದ ಕಾಣಿಕೆ ಬಂದು ಬೀಳಲ್ವೇ? ತಮ್ಮ ಕುಟುಂಬಕ್ಕೆ ಒಳ್ಳೇದಲ್ವೇ? ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಘನಶರಣರ ಜೀವಂತ ಸಮಾಧಿ ನಮ್ಮೂರಿನಲ್ಲಿದೆ ಅಂದ್ರೆ ನಮ್ಮೂರಿಗೆ ಹೆಮ್ಮೆ ಅಲ್ವೇ? ಪಕ್ದೂರವರೆಲ್ಲ ಬಂದು ಹೋಗಿ ಮಾಡಲ್ವೇ? ನನ್ನ ಮಾತು ಕೇಳಿ, ಈ ದಂಪತಿಗಳನ್ನ ಸಮಾಧಿ ಮಾಡಿ, ಎಡಗಡೆ ಉತ್ತರಾಜಮ್ಮ, ಬಲಗಡೆ ಕಲ್ಯಾಣದೇವ, ಮಧ್ಯ ಸಮಾಧಿ, ಜೀವಂತ ಸಮಾಧಿ. ಆ ಜೀವಂತ ಸಮಾಧಿ ಅಂತ ತಾಮ್ರ ಶಾಸನ ಬರೆಸಿ ಆಮೇಲೆ ನೋಡಿ ಕಿಕ್ಕಿರದ ಜನಸಂದಣಿ ನೋಡೋಕೆ 2 ಕಣ್ಣುಗಳು ಸಾಲದಾಗುತ್ತೆ. ಅಂತ ಯಾವ ವ್ಯಾಮೋಹನ ಇಲ್ಲ ಮಂಚಣ್ಣವ್ರೆ. ನಮ್ಮ ಜೀವನನೇ ಭಾರವಾಗಿ ಸಾಯಕ್ಕೆ ಹೊರಟಿರೋರು ನಾವು. ಬೇರೆಯವ್ರ ಜೀವನ ಉದ್ಧಾರ ಮಾಡೋ ಯೋಗ್ಯತೆ ನಮಗೆಲ್ಲಿದೆ? ಈ ವಿಚಾರದಲ್ಲಿ ತಾವ್ಯಾರು ಮನಸ್ತಾಪ ಮಾಡ್ಕೋಬೇಡಿ. ನೀವೆಲ್ಲ ನಮ್ಮ ಕಷ್ಟದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ವಿಶ್ವಾಸಕ್ಕೆ ನಾವು ಋಣಿಯಾಗಿರ್ತೀವಿ. ನಮ್ಮ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ದಯವಿಟ್ಟು ತಾವೆಲ್ಲ ಸೇರಿ ನಮ್ಮನ್ನು ಕಳಿಸ್ಕೊಡ್ಬೇಕು. ಮತ್ತಿನ್ನೇನ್ರಪ್ಪ, ಸಮಾಧಿಗೆ ಹೋಗೋರೆ ಸಮ್ಮತಿ ಸೂಚಿಸ್ಬಿಟ್ರು. ಬನ್ನಿ, ಸಮಾರಂಭಕ್ಕೆ ಸುಮಾರು ಕೆಲಸಗಳಿದೆ, ಹಂಚ್ಕೊಂಡು ಮಾಡೋಣ. ಹಿಮಾವತಿ, ಮಹಾರಾಣಿ, ಹಿಮಾವತಿ, ಏನಾಗುತ್ತಿದೆ? ತಲೆ. ಏನು ಬೇಕು ಮಹಾರಾಣಿ? ಈಗ ಬಂದೆ ಮಹಾರಾಣಿ. ಮಹಾರಾಣಿ, ಬನ್ನಿ ಮಹಾರಾಣಿ, ಕುಳಿತುಕೊಳ್ಳಿ.
ಹಿಮವತಿ, ನಿನ್ನ ಕೈಯಲ್ಲಿ ಕ್ಷಮಿಸು ಹಿಮವತಿ, ಕ್ಷಮಿಸು. ಛೇ ಛೇ, ಕ್ಷಮಿಸುವ ಮಾತೇಕೆ ಆಡುತ್ತೀರಾ ಮಹಾರಾಣಿ? ಈ ಸಮಯದಲ್ಲಿ ಇದೆಲ್ಲವೂ ಸಹಜ. ನೀವೇನು ಹೆದರಬೇಡಿ, ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ. ಹಿಮವತಿ, ಹಿಮವತಿ. ಓಯ್ ನಿಂತ್ಕೋ, ಎಲ್ಗೋಗ್ತಿದ್ಯಾ ನೀನು? ನೀನ್ ಕರ್ಕೊಂಡು ಹೋಗದೆ ಇದ್ರು ನಾನೀ ನದಿ ದಾಟಬಲ್ಲೆ. ಆದರೆ ಈ ನದಿ ದಾಟಬೇಕಾಗಿರೋರು ಕೊಡೋ ದುಡ್ಡಿನಿಂದಾನೇ ನಿಮ್ಮ ಜೀವನ ನಡೆಯೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಕಿತ್ಕೋಬಾರ್ದು ಅನ್ನೋ ಕಾರಣದಿಂದಾನೇ ನಾನು ಇಷ್ಟೊತ್ತು ಕಾದೆ. ಆದರೆ ನೀವ್ಯಾರೂ ನನ್ನನ್ನು ನದಿ ದಾಟ್ಸಲ್ಲ ಅಂತ ಹೇಳಿದ್ರಿಂದ ನನ್ನ ದಾರಿ ನಾನು ನೋಡ್ಕೋತೀನಿ. ಹೇ ತಲಾಟೆ, ನದಿಲಿ ಸುಳಿ ಇದೆ. ಈಜೋ ಸಾಹಸ ಮಾಡಿದ್ರೆ ಪ್ರಾಣ ಕಳ್ಕೊಳ್ತೀಯ. ಆಗ ನಿನ್ನ ಹೆಣ ಹುಡ್ಕೋದಿಕ್ಕೂ ನಮ್ಮ ತೆಪ್ಪನೇ ಬೇಕಾಗುತ್ತೆ. ಚಿಂತಿಸ್ಬೇಡಿ, ನಾನು ಈಜಾಡ್ಕೊಂಡು ಹೋಗಲ್ಲ, ತೆಪ್ಪದಲ್ಲೇ ಹೋಗ್ತೀನಿ. ನಾವ್ ಯಾರು ನಿನ್ನ ತೆಪ್ಪದಲ್ಲಿ ಹತ್ಸೋದಿಲ್ಲ. ಇಲ್ಲಿ ಇನ್ಯಾವ ತೆಪ್ಪದಲ್ಲಿ ಹೋಗ್ಬಿಡ್ತೀಯಾ? ಇದೇ ನನ್ನ ತೆಪ್ಪ. ಇದು ನಿನ್ ತೆಪ್ಪನ? ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು, ಕೆಂಡ ಗಣ್ಣಯ್ಯನ ನೋಡು ಗುಂಡು ಮಕದ ಮಾದಪ್ಪ ನೋಡ್ರು. ಹುಡುಗನ ಪವಾಡ ಪುರುಷನ? ಹುಡುಗನ ರೂಪದಲ್ಲಿ ಬಂದಿರೋ ಪವಾಡ ಪುರುಷನೇ ಇರ್ಬೇಕು. ಅಯ್ಯೋ ಶಿವನೇ, ಎಂತ ತಪ್ಪು ಮಾಡ್ಬಿಟ್ನಪ್ಪ. ಇವ್ರು ಯಾರು ಅಂತ ತಿಳಿದೆ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ನಲ್ಲಪ್ಪ. ಇಂಥ ಮಹಾನ್ ಭಾವ್ರನ್ನ ನೋಡೋದೇ ಪುಣ್ಯ. ಅಂತವ್ರಿಗೆ ನಾನು ಸಹಾಯ ಮಾಡ್ಲಿಲ್ವಲ್ಲಪ್ಪ. ಅವ್ರ ಸೇವೆ ಮಾಡೋ ಪುಣ್ಯ ಅಂತೂ ನಾವು ಕಳ್ಕೊಂಬಿಟ್ವಿ. ಕಡೆ ಪಕ್ಷ ಅವ್ರ ಮಾತಿನಂತೆ ಪ್ರಾಣಿ ಹಿಂಸೆ ಮಾಡೋದನ್ನ ಬಿಟ್ಬಿಡೋಣ. ಏನು ಹೇಳ್ತೀರಪ್ಪ? ಏನು ಹೇಳ್ತೀರಪ್ಪ? ನಾವು ಇನ್ನು ಮುಂದೆ ಪ್ರಾಣಿ ಹಿಂಸೆನೂ ಮಾಡಬಾರ್ದು, ಮಾಂಸಾಹಾರನೂ ತಿನ್ನಬಾರ್ದು. ಹೌದು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ.
ಇಲ್ಲಿ ಕಲ್ಯಾಣ ದೇವ, ಈಗಲೂ ಕಾಲ ಮಿಂಚಿಲ್ಲ. ಒಂದು ಸಾವಿಗೆ ಇನ್ನೊಂದು ಸಾವೇ ಪರಿಹಾರವಲ್ಲ. ಭಗವಂತ ಕೊಟ್ಟಿರೋ ಈ ಜೀವವನ್ನ ಕಾಲನ ಕರೆ ಬರುವವರೆಗೆ ಜೋಪಾನವಾಗಿ ಕಾಪಾಡಿಕೊಂಡು ಬರುವುದು ಮನುಷ್ಯನ ಧರ್ಮ. ದಯವಿಟ್ಟು ಯೋಚಿಸಿ, ನಿಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಿ. ಏನ್ರಿ ಇದು ನಡುವೆ ನಿಮ್ಮ ಅಪಶಕುನ? ವೇದ ಶಾಸ್ತ್ರ ಪುರಾಣ ಎಲ್ಲ ಅರ್ದು ಕುಡ್ದಿದ್ದೀವಿ ಅಂತೀರಪ್ಪ. ಆ ಪಾಂಡವರು ಕಾಲನ ಕರೆ ಬರಲಿ ಅಂತ ಕಾಯ್ಕೊಂಡು ಕೂತಿದ್ರೇನು ಸತ್ಯವಾಗಿ ಸ್ವರ್ಗಾರೋಹಣ ಮಾಡ್ಲಿಲ್ವೇ? ಅಲ್ಲ, ಎಷ್ಟೋ ಜನ ಮಹಾನ್ ಶರಣರು, ದಾರ್ಶನಿಕರು, ಋಷಿಮುನಿಗಳು ಜೀವಂತ ಸಮಾಧಿಯಾಗಿ ನೇರವಾಗಿ ಸ್ವರ್ಗಕ್ಕೆ ಹೋಗಿಲ್ವೇ? ಜನ ಅವರ ಸಮಾಧಿ ಮೇಲೆ ದೇವಸ್ಥಾನ ಕಟ್ಟಿ ಅವ್ರನ್ನೇ ದೇವ್ರು ಮಾಡ್ಬಿಟ್ಟಿದಾರಪ್ಪ. ಹಾಗೆ ನಮ್ಮ ಉತ್ತರಾಜಮ್ಮ ಕಲ್ಯಾಣ ದೇವರು ಸ್ವರ್ಗಕ್ಕೆ ಹೋಗೋಕೆ ಸಿದ್ಧವಾಗಿದ್ದಾರೆ. ಅದನ್ನ ತಡೆದು ಅವ್ರ ಪುಣ್ಯನ ನಾಶ ಮಾಡಿದ ಪಾಪಕ್ಕೆ ಗುರಿಯಾಗಿ ನೀವೆಲ್ಲ ಯಾಕ್ರಿ ನರ್ಕಕ್ಕೆ ಹೋಗ್ತೀರಾ? ಇಂಥ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಹೋಗ್ರಿ ಬಿಡಿ. ಹೌದು ಪಾಪ, ಇದ್ದೇನ್ ಮಾಡ್ಬೇಕಾಗಿದೆ? ಮಕ್ಳಿಲ್ಲ, ಮರಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ ಅಲ್ವೇ? ಮತ್ತೆ ಇದ್ದೊಬ್ಬ ದೇವರಂತ ಮಗ ದೇವರ ಪಾದ ಸೇರ್ಕೊಂಡ. ಇವರು ದೇವರ ಪಾದದ ಹತ್ರ ಪಾದ ಬೆಳೆಸಿದ್ದಾರೆ. ಅಲ್ಲಿ ಅಪ್ಪ, ಅಮ್ಮ, ಮಗ 3 ಜನ ದೇವ್ರ ಜೊತೆ ಆಟ ಆಡ್ಕೊಂಡಿರ್ತಾರೆ ಬಿಡಿ. ಅಷ್ಟಲ್ಲದೆ ದೊಡ್ಡವ್ರು ಹೇಳ್ತಾರೆಯೇ, ದೇವರ ಆಟ ಬಲ್ಲವ್ರು ಯಾರು ಅಂತ. ಏನು ಮಾತು ಅಂತ ಆಡ್ತೀರಿ ಸ್ವಾಮಿ? ನೀರಿನಲ್ಲಿ ಮುಳುಗ್ತಿರೋನ್ಗೆ ಒಂದು ಹುಲ್ಕಡ್ಡಿನೂ ಹಗ್ಗವಾಗಿ ಕಾಣಿಸುತ್ತೆ. ಅದೇ ದುಃಖದಲ್ಲಿರೋನ್ಗೆ ಹಗ್ಗನು ಹಾವಾಗಿ ಬುಸುಗುಟ್ಟುತ್ತೆ. ನೆರೆ ಮನೆ ಬೆಂಕಿ ಬಿದ್ದಿದ್ರೆ ಅದನ್ನ ನೀರು ಸುರಿದು ಆರಿಸ್ಬೇಕೇ ಹೊರತು ಉರಿತಿರೋ ಬೆಂಕಿಗೆ ತುಪ್ಪ ಸುರಿಬಾರ್ದು ಸ್ವಾಮಿ. ಎದ್ದುದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ಅಲ್ಲ ಚೌಡಯ್ಯ, ನೀ ಹೇಳೋದು ನೋಡಿದ್ರೆ ನಾವೇ ಸಮಾಧಿ ಕಟ್ಟಿ ಅದರ ಮೊದಲ ಉದ್ಘಾಟನಾ ಕಾರ್ಯಕ್ರಮ ನಿಮ್ಮಿಂದನೇ ಆಗಬೇಕು, ಅದಕ್ಕೆ ನೀವೇ ಬಂದು ಮೊದಲು ಸಾಯಿರಿ ಅಂತ ಆಮಂತ್ರಣ ಪತ್ರಿಕೆ ಕೊಟ್ಟು ಕರ್ಕೊಂಡು ಬಂದಿದ್ದೀವಿ ಅನ್ನೋ ಆಗಿದೆ. ಪುಣ್ಯ ಕಾಲ ಬಂದಿದೆ, ಇಲ್ಲಿರೋ ನರಕಕ್ಕಿಂತ ಸ್ವರ್ಗನೇ ವಾಸಿ, ಪಾಪ ಅನುಭವಿಸ್ಲಿ ಅಂತ ಹೇಳ್ತೀವಪ್ಪ. ಅದೇ ಮತ್ತೆ ಅವ್ರು ನರಕದಲ್ಲೇ ನರಳಾಡ್ಬೇಕು ಅಂತ ನಿಮ್ ಇಚ್ಛೆ ಆಗಿದ್ರೆ ನಮ್ಗೇನ್ ನಷ್ಟ? ನೋಡಿ ಮಲ್ಲಮ್ಮ, ಬೇಡಿ, ದಯವಿಟ್ಟು ಯಾರ ಮೇಲೆ ಯಾರೂ ಅಪವಾದ ಮಾಡಬೇಡಿ. ಇಲ್ಲ ಹಿಮಾವತಿ, ನನ್ನಿಂದ ನಡೆಯಲು ಆಗುತ್ತಿಲ್ಲ. ನಡೆಯಬೇಕು ಮಹಾರಾಣಿ. ಈ ಸಮಯದಲ್ಲಿ ನೀವು ಎಷ್ಟು ನಡೆಯುತ್ತೀರೋ ಅಷ್ಟು ಒಳ್ಳೆಯದು. ಇಲ್ಲ ಹಿಮಾವತಿ, ಆಗುತ್ತಿಲ್ಲ. ನನ್ನ ಕಾಲುಗಳು ತುಂಬ ನೋಯುತ್ತಿದೆ. ಸರಿ, ಬನ್ನಿ ಹಾಗಾದರೆ. ಕುಳಿತುಕೊಳ್ಳಿ. ಎಲ್ಲಿ ನಿಮ್ಮ ಕಾಲು ಚಾಚಿ. ಹಿಮಾವತಿ, ಏನು ಮಾಡುತ್ತಿರುವೆ? ಬಿಡು, ನನ್ನ ಕಾಲುಗಳನ್ನು ಮುಟ್ಟಬೇಡ. ಮಹಾರಾಣಿ, ನೀವು ನಿಶ್ಚಿಂತೆಯಿಂದ ಮಲಗಿರಿ. ಮಿಕ್ಕಿದ್ದೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಬೇಡಿ, ದಯವಿಟ್ಟು
ಯಾರ ಮೇಲೆ ಯಾರೂ ಅಪವಾದ ಮಾಡಬೇಡಿ. ಇದು ನಮ್ಮ ಇಚ್ಛಾಮರಣ. ಇದಕ್ಕೆ ಯಾರು ಕಾರಣ ಆ ಶಿವ ಕತ್ತಲಾಗಿದ್ದ ನಮ್ಮ ಮನೆಯಲ್ಲಿ ಒಂದು ಬೆಳಕನ್ನು ಕೊಟ್ಟ. ಆ ಬೆಳಕು ಜೀವನ ಪೂರ್ತಿ ನಮ್ಮ ಜೊತೆಯಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ ಬೆಳಕನ್ನ ಬೇಗ ಆರಿಸ್ಬಿಟ್ಟು ಬೆಳಕೆ ಇಲ್ಲದ ಬದುಕು ವ್ಯರ್ಥ ಅನ್ನಿಸ್ತು. ಅದಕ್ಕೆ ಸ್ವಇಚ್ಛೆಯಿಂದ ನಾವು ಈ ನಿರ್ಧಾರ ತಗೊಂಡಿದ್ದೀವಿ. ನೀವೆಲ್ಲರೂ ನಮ್ಮ ಕಷ್ಟದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಕಣ್ಣೀರು ಒರೆಸೋ ಪ್ರಯತ್ನ ಮಾಡಿದ್ದೀರಿ. ಓಡ ಹುಟ್ಟಿದವರಾಗಿ ನೀವೆಲ್ಲ ನಮಗೆ ಪ್ರೀತಿ ಕೊಟ್ಟಿದ್ದೀರ. ನಿಮಗೆಲ್ಲ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ತಿಳಿದೋ ತಿಳಿದೇನೋ ನಮ್ಮಿಂದ ನಿಮಗೆ ಯಾರಿಗಾದ್ರೂ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ದಯವಿಟ್ಟು ನೀವೆಲ್ಲ ಒಳ್ಳೆ ಮನಸ್ಸಿನಿಂದ ನಮ್ಮನ್ನ ಕಳಿಸ್ಕೊಡಿ. ಇದೊಂದು ಕೊಸರು ಬಾಕಿ ಇತ್ತು. ಕೇಳಿಸ್ತಿಲ್ವಲ್ಲ ಗುರುಳೆ? ಗೊಣಗೋದ್ರೆ ಕೇಳಿಸಲ್ವೋ? ನನ್ನ ಬಿಟ್ಟು ಹೋಗ್ಬೇಡ ಅಕ್ಕ. ನೀನ್ ಬಿಟ್ಟು ಹೋದ್ರೆ ನನ್ಗೆ ಯಾರು ದಿಕ್ಕು? ನಾನು ನಿಮ್ ಜೊತೆನೆ ಬಂದ್ಬಿಡ್ತೇನೆ. ಬೇಡ ರೇಣು, ನೀನು ಹಾಗೆಲ್ಲ ಮಾತಾಡಬಾರ್ದು. ನೀನು ಭಾಳ ಬದುಕಬೇಕಾದವಳು. ನಿನಗೆ ಅಂತ ಅಪ್ಪಯ್ಯ ಇದ್ದಾರೆ, ನೀಲವ್ವ ಇದ್ದಾರೆ, ತಮ್ಮ ಇದ್ದಾನೆ. ನೀನು ಖುಷಿಯಾಗಿರ್ಬೇಕು, ಕಣ್ಣೀರು ಹಾಕಬೇಡ. ಅಮ್ಮ ರೇಣುಕಾ, ನಿನಗೂ ನಮಗೂ ಅದಾವ ಜನ್ಮದ ಋಣಾನು ಬಂದಾನೋ ಏನೋ. ನಮಗೆ ಮಕ್ಕಳಿಲ್ದಾಗ ನಮ್ಮ ಮಗಳಾಗಿ ಬಂದು ಆ ಕೊರತೆನ ನೀಗಿಸಿದ್ದೆ. ನಿನ್ನ ಋಣದ ಭಾರ ತುಂಬಾ ದೊಡ್ಡದಮ್ಮ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ನನ್ನೇ ಮಗಳಾಗಿ ಪಡ್ಕೊಳ್ತೀವಿ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ.
ಎಲ್ಲರೂ ಕೇಳಿ. ಉತ್ತಮಪುರದ ಉತ್ತರಾಜಮ್ಮ ಮತ್ತು ಕಲ್ಯಾಣ್ ದೇವರು ಜೀವಂತ ಸಮಾಧಿ ಆಗ್ತಿದ್ದಾರೆ. ಸ್ವರ್ಗ ಸೇರಿ ಪುಣ್ಯ ಕಟ್ಕೊಳ್ಳಿ ಅಂತ ನಿಮ್ಮೆಲ್ಲರ ಪರವಾಗಿ ನಾ ಕೇಳ್ಕೊತಾ ಇದ್ದೀನಿ.